ಮಗು ಆಗೋಕ್ಕೂ ಮುಂಚೆ ರಜಾ ಸಿಕ್ಕಿದ್ರೆ ನಿದ್ದೆ ಮಾಡೋಣ ಅಂತ ಅನಿಸ್ತಿತ್ತು. ಇವಾಗ ಮಗು ಆದಮೇಲೆ ರಜಾ ಬಂದರೆ ಸಾಕು, ಏನಾದರೂ ಆರ್ಗನೈಸ್ ಮಾಡ್ಕೊಳ್ಳೋಣ, ಮನೆ ಕ್ಲೀನ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಮಗು ಕಿವಿ ಚುಚ್ಚಿದ ಮೇಲೆ ಒಂದು ಸ್ವಲ್ಪ ಸುಧಾರಿಸ್ಬೇಕು ಅಂತ ಅಂದ್ಕೊಂಡು ನಾನೇ 3 ದಿನ ರಜಾ ಹಾಕಿದೆ. ಹಾಗೆ ನೆನ್ನೆ ದೇವಸ್ಥಾನದಿಂದ ಬರೋವಾಗಲೇ ವೆಜಿಟೇಬಲ್ಸ್ನೆಲ್ಲ ತೊಗೊಂಬಂದುಬಿಟ್ಟಿದ್ದೆ. ಇನ್ನೂ ಏನೂ ಜೋಡಿಸಿರಲಿಲ್ಲ, ನಾಳೆ ಹೇಗಿದ್ರು ರಜಾ ಇದೆ ಅಲ್ವಾ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಮಾರ್ನಿಂಗ್ ಅದಕ್ಕೆ ಎಲ್ಲನೂ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮಗುನ ನೋಡ್ಕೊಳ್ಳೋದು, ಮನೆ ಕೆಲಸ, ಅಡುಗೆ ಮಾಡೋದು, ಆಫೀಸ್ ಕೆಲಸ ಎಲ್ಲ ಮಾಡೋ ಗಡಿಬಿಡಿಲಿ ಏನು ಅಡುಗೆ ಮಾಡಬೇಕು, ಏನು ನಾಷ್ಟ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿರುತ್ತಲ್ವ. ಸೊ ಅದಕ್ಕೆ ಈ ಥರ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ತರಕಾರಿ ಇದೆ ಏನಿಲ್ಲ ಅಂತ ನೋಡಿ ಮೀಲ್ ಪ್ಲ್ಯಾನ್ ಮಾಡ್ಕೋಬೋದು. ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ, ಬಟ್ ಅವ್ರನ್ನೂ ಈ ಥರ ಇನ್ವಾಲ್ವ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಫ್ರಿಡ್ಜ್ ಆರ್ಗನೈಸರ್ಸ್ನ ಆರ್ಡರ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 4 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಿದ್ದೀನಿ. ದೊಡ್ಡ ವೆಜಿಟೇಬಲ್ಸ್ ಎಲ್ಲ ಹಾಕಿಡೋಕ್ಕೂ ಅಷ್ಟೇ ಈ ಥರ ಜಿಪ್ ಲಾಕ್ ಕವರ್ಸ್ನ ಆರ್ಡರ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಎಲ್ಲ ಜೋಡಿಸಿದಾದ್ಮೇಲೆ ಈ ರೀತಿ ಕಾಣಿಸ್ತಿರುತ್ತೆ. ನೋಡಿದ ತಕ್ಷಣ ಏನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ. ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ. ಇದರ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.